ಎಲ್ಲ ನನ್ನ ಪ್ರೀತಿಯ ಫ್ರೆಂಡ್ಸ್ಗೆ ನಮಸ್ಕಾರ. ವೆಲ್ಕಮ್ ಟು ಆರ್ ಮಲ್ನಾಡ್. ಸಿಗಂದೂರು ಜಾತ್ರೆಗೆ ಹೋಗಿದ್ವಿ. ಜಾತ್ರೆಯಿಂದ ಬಂದಾಯಿತು. ಜಾತ್ರೆಯಿಂದ ಬಂದು ಈಗ ಇನ್ನು ರಿಲೀಫ್ ಮಾಡ್ಕೊತಾ ಇದ್ದೀವಿ. ಅದರ ಜೊತೆಗೆ ನಾನು ಜಾತ್ರೆಯಲ್ಲಿ ನಡೆದಂತಹ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳನ್ನು ಅಥವಾ ಜಾತ್ರಾ ವಿಶೇಷನ ಜಾತ್ರೆನ ಹೇಗೆಲ್ಲ ಆಚರಣೆ ಮಾಡಿದ್ರು ಅಂತ ಹೇಳಿ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೆ. ಅದನ್ನು ನಿಮ್ಮ ಜೊತೆ ನಾನೀಗ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮಾಡಿದಂತಹ ಸ್ಟಾಲ್ನ ಅನುಭವ ಹೇಗಿತ್ತು, ಸೊ ಏನು ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ, ಅದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇಲ್ಲಿ ನಾನು ಸ್ವಲ್ಪ ಕಳ್ಕೊಂಡಿದ್ದು ಹೌದು, ಅದರ ಜೊತೆಗೆ ಸ್ವಲ್ಪ ಪಡ್ಕೊಂಡಿದ್ದು ಹೌದು. ಹೇಗೆ ನಾವು ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಾಗ ಟರ್ನ್ ಓವರ್ ಮಾಡ್ಕೊಬೇಕು ಅನ್ನೋದನ್ನು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ಸಿಗಂದೂರಿನ ಕಳಸ ಎತ್ಕೊಂಡ್ಬರ್ತಾ ಇರುವಂತಹ ಒಂದು ಸಣ್ಣ ತುಣುಕು, ಅಲ್ಲಿನ ಆಚರಣೆ, ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ಬನ್ನಿ ನೋಡೋಣ ಹೇಗಿತ್ತು ಜಾತ್ರೆ ಅಂತ. ಇದು ನಾವು 13ನೇ ತಾರೀಕು ಸಂಜೆ 14-15 ಜಾತ್ರೆ ಇತ್ತು. ಸೊ 13ನೇ ತಾರೀಕು ಸಂಜೆ ನಾವು ಇಲ್ಲಿಂದ ಹೊರಟಿದ್ದಾಗಿತ್ತು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ಹೋಗ್ಬೇಕಂದ್ರೆ. ಅಲ್ಲಿ ತನಕ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಹೋಗೋ ಟೈಮಲ್ಲಿ ಏನಾಯಿತು ಅಂತ ಅಂದರೆ, ನಾವು ಹೋಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ವಾ. ಸೊ ಆ ಬೇಳೆನ ನಾನು ರುಬ್ಲಿಕ್ಕೆ ಅಂತ ಗ್ರೈಂಡರ್ಗೆ ಹಾಕಿದ್ದೆ. ಸ್ವಲ್ಪ ಲೇಟ್ ಆಯಿತು, ಡಿಲೇ ಆಯಿತು. ಹಾಗಾಗಿ ಎಲ್ಲ ಬಸ್ಗಳು ಮಿಸ್ ಆಗುವಂಥ ಪರಿಸ್ಥಿತಿ ಬಂತು. ನಾನು ವೆಹಿಕಲ್ನಲ್ಲೇ ಹೋಗಬೇಕು ನಮ್ಮ ಮನೆಯವ್ರ ಜೊತೆ ಅಂತ ಅಂದ್ಕೊಂಡಿದ್ದೆ. ಬಟ್ ವೆಹಿಕಲ್ ಬಂತು, ಲಾಂಚ್ ದಾಟೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅವರು ಹೊರಟೋದ್ರು. ಅಲ್ಲಿ ಬೇರೆ ಸ್ಟಾಲ್ ಹಾಕೋದಕ್ಕೆ ಸ್ವಲ್ಪ ಎಲ್ಲ ಕಟ್ಟೋದೆಲ್ಲ ಇತ್ತು ಅಂತ ಹೇಳಿ ಅವ್ರು ಹೋದರು. ಅದಾದ ನಂತರ ನಾವು ಹೋಗ್ಬೇಕಂದ್ರೇ ಪ್ರಾಬ್ಲಮ್ ಆಯಿತು. ನಮಗೆ ಕಾರಲ್ಲಿ ಹೋಗೋಣ ಅಂತ ಅಂದರೆ ಕಾರ್ ಕೂಡ ಸಿಗ್ತಾ ಇರಲಿಲ್ಲ. ಸೊ ಏನೇನೋ ಪ್ರಾಬ್ಲಮ್ಗಳ ಮಧ್ಯೆ ಕೊನೆಗೂ ಲಾಸ್ಟ್ ಬಸ್ಸಿಗಂತೂ ನಾವು ಇಲ್ಲಿಂದ ಪ್ರಯಾಣ ಮಾಡಿದ್ವಿ. ಹೋಗೋ ಅಷ್ಟೊತ್ತಿಗೆ ಸಂಜೆ ಆಯಿತು. ಸಂಜೆ ಸುಮಾರು ಒಂದು 6:30-7 ಗಂಟೆ ಆಯಿತು. ನೋಡ್ತಾ ಇರ್ಬೋದು ನೀವು ಸಿಗಂದೂರನ್ನ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ. 14-15ನೇ ತಾರೀಕು ಲಾಂಚಿಗೆ ವೆಹಿಕಲ್ಸ್ನ ಹಾಕೋದಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಬರೋದಾದರೆ ನೆನಪಿರಲಿ, ಏನೇ ಆದ್ರೂ ಜಾತ್ರಾ ಟೈಮಲ್ಲಿ ವೆಹಿಕಲ್ಸ್ನ ಹಾಕೋದಿಲ್ಲ. ಇದು ಒಂದು ಇಲ್ಲಿರ್ತಕ್ಕಂತಹ ರೂಲ್ಸು. ನೆಕ್ಸ್ಟ್ ಟೈಮ್ ಅಷ್ಟೊತ್ತಿಗೆ ಮೇ ಬಿ ಬ್ರಿಡ್ಜ್ ಆಗಿರುತ್ತೆ ಅಂದ್ಕೊತೀನಿ, ಈ ಥರ ಪ್ರಾಬ್ಲಮ್ಸ್ ಆಗೋದಿಲ್ಲ. ಬಟ್ ಈ ಟೈಮಲ್ಲಿ ಮಾತ್ರ ಸ್ವಲ್ಪನೇ ಪ್ರಾಬ್ಲಮ್ ಆಯಿತು. ಅಲ್ಲಿಂದ ಹೋದ್ಮೇಲೆ 6:30-7 ಗಂಟೆ ಆಗಿತ್ತು. ಸೊ ನೋಡ್ತಾ ಇರ್ಬೋದು ನೀವು ಜಾತ್ರೆನ ಹೇಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿ. ಇದೇ ಫಸ್ಟ್ ಟೈಮ್ ಕೂಡ ನಾನು ಬಂದಿದ್ದು. ಇಷ್ಟು ದಿನ ಆದ್ರೂ ಜಾತ್ರೆಗೆ ಅಂತ ಹೇಳಿ ಇಲ್ಲಿ ತನಕ ನಾನು ಕೂಡ ಬಂದಿರಲಿಲ್ಲ. ಈ ಸತಿ ಸ್ಟಾಲ್ ಹಾಕಿದ್ವಿ ಅಲ್ವಾ, ಹಾಗಾಗಿ ಜಾತ್ರೆಗೆ ಬಂದ್ವಿ. ಅಂದರೆ ತುಂಬ ಜನ ಇರುತ್ತೆ, ರಶ್ ಇರುತ್ತೆ ಅಂತ ಹೇಳಿ ನಾವು ಬರೋದಿಲ್ಲ ಈ ಕಡೆ. ಇನ್ನು ಬಿಟ್ಟರೆ ಟೂರಿಸ್ಟ್ ಅವರು ಬರ್ತಿದ್ರು ಅಂತ ಹೇಳಿದ್ರು. ಬಟ್ ಈ ವರ್ಷ ಮಾತ್ರ ಟೂರಿಸ್ಟ್ ಕೂಡ ತುಂಬ ಲೆಸ್ ಇದ್ರು, ಕಡಿಮೆನೇ ಇದ್ರು. ಇದು ಜಾತ್ರೆ ಅಂದರೆ ನಾವು ಹೊಳೆಯಿಂದ ಈಚೆ ಈ ಕಡೆ ಇದ್ದೀವಿ ಅಲ್ವಾ ಇವಾಗ. ಸೊ ಸಂಜೆ ಮೇಲೆ ಲಾಂಚ್ ಸ್ಟಾಪ್ ಆಗೋದ್ರಿಂದ ಯಾರು ಆ ಕಡೆ ಭಾಗ ಅಂದರೆ ಸಾಗರ ಸೈಡ್ನವರು, ಸಾಗರ ಅಂದರೆ ನಮ್ಮ ಭಾಗದವರು, ನಮ್ಮ ಕೋಳೂರು ವ್ಯಾಪ್ತಿಗೆ ಏನು ಸೇರ್ತಾರೆ, ಸೊ ಅವರೆಲ್ಲ ಈ ಸೈಡ್ ಬರೋದಿಲ್ಲ. ಲಾಂಚ್ ಮಧ್ಯದಲ್ಲಿ ಸ್ಟಾಪ್ ಆಗೋದ್ರಿಂದ ಜನ ಬರೋದಕ್ಕೂ ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಯಾರು ಬರೋದಿಲ್ಲ. ಇನ್ನು ಈ ಸಿಗಂದೂರು ಭಾಗದಲ್ಲಿ ತುಮ್ರಿ ಒಂದು ಗ್ರಾಮ ಪಂಚಾಯತಿಗೆ ಏನು ಸೇರುತ್ತೆ ಈ ಸಿಗಂದೂರು. ಸೊ ಇಲ್ಲಿನ ಜನಕ್ಕೆ ಇದು ದೊಡ್ಡ ಹಬ್ಬ, ದೊಡ್ಡ ಜಾತ್ರೆ ಅಂತಲೇ ಹೇಳಬೇಕು. ನಮಗೆ ಸಾಗರದಲ್ಲಿ ಹೇಗೆ ದೊಡ್ಡ ಜಾತ್ರೆ ನಡೆಯುತ್ತೆ, ಇವರು ಸಾಗರ ತಾಲೂಕಿಗೆ ಬರುತ್ತೆ ಸಿಗಂದೂರು ಕೂಡ. ಆದರೆ ಹೊಳೆ ಮಧ್ಯದಲ್ಲಿ ಬಂದಿರೋದ್ರಿಂದ ನೈಟ್ ಹೊತ್ತು ಜರ್ನಿ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಇವರಿಗೆ ಈ ಸಿಗಂದೂರೇ ದೊಡ್ಡ ಜಾತ್ರೆ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಹೇಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತ. ಅಂಗಡಿ ಹಾಕ್ಲಿಕ್ಕೆ ಅಂತ ಹೇಳಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಎಲ್ಲ ಸಿದ್ಧತೆ ನಡೀತಾ ಇದೆ. ಇನ್ನು ನಾಳೆ ಬೆಳಗ್ಗೆಯಿಂದ ಯಾವ ರೀತಿ ಈ ಸಿಗಂದೂರಿನ ಪ್ರಪಂಚ ಅಥವಾ ಈ ಸಿಗಂದೂರಿನ ಜಾಗ ಜಗಮಗಿಸುತ್ತೆ ಅಂತ ನಾವು ನೋಡಬೇಕು ಅಷ್ಟೇ. ಈವನ್ ನಮಗೂ ಕೂಡ ಅದು ಕಾತ್ರದಿಂದ ಕಾಯ್ತಾ ಇದ್ದೀವಿ. ಯಾಕಂದರೆ ಸ್ಟಾಲ್ ಹಾಕಿದ್ದೀವಿ ಅಲ್ವಾ, ಯಾರೂ ಸುಮ್ಮನೆ ಸ್ಟಾಲ್ ಹಾಕೋದಿಲ್ಲ. ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಏನೋ ಒಂದು ಬಿಸ್ನೆಸ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ. ಹಾಗಾಗಿ ನಮಗೂ ಜನ ತುಂಬ ಬರಲಿ, ಜಾತ್ರೆ ಜೋರಾಗಿ ನಡೀಲಿ ಅನ್ನೋದು ಒಂದು ಆಸೆ ಇತ್ತು. ಸೊ ನೋಡ್ತಾ ಇರ್ಬೋದು ಒಂದು ಮಿನಿ ಪ್ಯಾಲೇಸ್ ಥರ, ಮಿನಿ ಅರಮನೆನೇ ರೆಡಿ ಆಗಿದೆ ಇಲ್ಲಿ. ಇದೇ ಫಸ್ಟ್ ಟೈಮ್ ಕೂಡ ನಾನೇ ನೋಡ್ತಾ ಇರೋದು. ಒಂದು ಲೈಟಿಂಗ್ ಸೆಟ್ಟಿಂಗ್ ಆಗಿರಲಿ ಅಥವಾ ಒಂದು ಡೆಕೋರೇಷನ್ ಆಗಿರಲಿ, ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಆ ಸ್ಕ್ರೀನ್ ಸೆಟ್ಟಿಂಗ್ ಆಗಿರಲಿ, ಎಲ್ಲನೂ ಅಮೇಝಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಫೀಲ್ ಕೊಡ್ತಾ ಇತ್ತು. ಸೊ ಈ ರೀತಿ ಡೆಕೋರೇಷನ್ ಎಕ್ಸ್ಪೀರಿಯನ್ಸ್ ನಾನು ಸಿಗಂದೂರಲ್ಲಿ ಇದೇ ಮೊದಲನೇ ಬಾರಿಗೆ ಮಾಡಿದ್ದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು.
ನೋಡಿ. ನೀವು ಯಾವ ರೀತಿ ಸಿಗಂದೂರು ಲೈಟಿಂಗ್ ಸೆಟ್ಟಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ, ಹೇಗೆ ನಡೀತು ಅಂತ ಹೇಳಿ. ಯಾಕಂದರೆ ತುಂಬ ಜನ ಸಿಗಂದೂರು ಜಾತ್ರೆಗೆ ಬರೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಆರಾಧ್ಯ ದೈವ, ನಿಮ್ಮ ಪ್ರೀತಿಯ ದೇವಿ, ನಿಮ್ಮ ಮಲೆನಾಡಿನ ಏನು ಕಷ್ಟಗಳಿಗೆ ಪರಿಹಾರ ಕೊಡ್ತಾ ಬಂದಿದ್ದಾಳೆ ಇಲ್ಲಿ ತನಕ. ಎಲ್ಲೆಲ್ಲಿಂದನೋ ತುಂಬ ಮನಸ್ಸಿಂದ, ತುಂಬ ಹೃದಯದಿಂದ ಬರ್ತೀರಾ. ಸೊ ಅವರಿಗೋಸ್ಕರ ಸ್ಪೆಷಲ್ಲಾಗಿ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನಮ್ಮ ಒಂದು ಸಿಗಂದೂರಿನ ಜಾತ್ರೆನ ಸಣ್ಣದಾಗಿ ನಾನೇನು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ನೋಡಿ ಫೀಲ್ ಮಾಡಿ. ಏನಾದರೂ ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ವಿಡಿಯೋದ ತುಣುಕು ಅಂತ ಹೇಳಿ. ಅನಿಸಿದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಾದರೂ ಇನ್ನೂ ಡೀಪಾಗಿ ತೋರಿಸ್ಬೇಕಿತ್ತು ಖಂಡಿತವಾಗ್ಲೂ ನಾನು ಅನ್ಕೊತೀನಿ. ಇನ್ನು ನಾನು ಹೆಚ್ಚಿನದಾಗಿ ನಾನಿಲ್ಲಿ ಲೈಟಾಗಿ ವಿಡಿಯೋನ ಮಾಡಿರೋದು. ಯಾಕಂದರೆ ನಾವು ಸ್ಟಾಲ್ ಹಾಕಿರೋದ್ರಿಂದ ನನಗೆ ದೇವಿ ಬಗ್ಗೆ ಆಗಲಿ, ಅಲ್ಲಿನ ಪೂಜೆಗಳ ಬಗ್ಗೆ ಆಗಲಿ ತುಂಬ ಡೀಪಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಸ್ಟಾಲ್ ಕಡೆ ನಾವು ಗಮನ ಎದ್ದಿದ್ದರಿಂದ ಇದು ಲೈಟಾಗಿ ನಾನು ದೇವಸ್ಥಾನದ ಜಾತ್ರೆನ ಹೊರಗಡೆ ನಡೀತಕ್ಕಂತಹ ಒಂದು ಜಾತ್ರಾ ವಿಶೇಷನ ನಾನಿಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಹೊರತು ಇನ್ನು ಒಳಗಡೆ ಪೂಜೆ ಆಗಲಿ, ವಿಶೇಷ ಆಗಲಿ, ಅಥವಾ ದೇವಿನ ಮೂಲ ಸ್ಥಾನದಲ್ಲಿ ಪೂಜೆ ಮಾಡಿ ಇಲ್ಲಿ ತರೋದಾಗಲಿ, ಮೆರವಣಿಗೆ ಆಗಲಿ, ಅದನ್ನು ತುಂಬ ಡೀಪಾಗಿ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ. ಈವನ್ ನೆಕ್ಸ್ಟ್ ಟೈಮು ನಾನು ಹೋದಾಗ ಖಂಡಿತವಾಗ್ಲೂ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬಟ್ ಈಗ ನಾವು ಹೊರಗಡೆ ಇದ್ದಿದ್ದರಿಂದ ಹೊರಗಡೆ ಪ್ರಪಂಚನ ಅಥವಾ ಹೊರಗಡೆ ಜಾತ್ರಾ ವಿಶೇಷನ ನಾನಿಲ್ಲಿ ಕ್ಯಾಪ್ಚರ್ ಮಾಡಿದ್ದೇನೆ. ಇದಿಷ್ಟು ನಮ್ಮ ಸಿಗಂದೂರಿನ ಡೆಕೋರೇಷನ್ ಆಯಿತು. ನಾವು ಸಿಗಂದೂರಿನ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇಲ್ಲಿನ ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸು ಆಯಿತು, ಕೊನೆಗೆ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಯಾಕಂತ ಅಂದರೆ ಸ್ಟಾಲ್ ಹಾಕ್ಲಿಕ್ಕೆ ತುಂಬ ದಿನಗಳಿಂದನೇ ನಾವು ಸಿದ್ಧತೆನ ಮಾಡ್ಕೊಂಡಿದ್ವಿ, ಒಂದು ವಾರದಿಂದ. ಸೊ ಆ ಟೈಮಲ್ಲಿ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಏನಾಯಿತು ಅಂದರೆ, ನಾವೇನಾದರೂ ಒಂದು ಕೆಲಸ ಮಾಡ್ತೀವಿ ಅಂತ ಅಂದರೆ ಪರ್ಸ್ನಲಿ ನಾವು ನಮ್ಮ ಕೆಲಸನ ನಾವು ನಿಂತ್ಕೊಂಡು ಮಾಡಬೇಕು ಹೊರತು ಥರ್ಡ್ ಪರ್ಸನ್ ಮೇಲೆ ಡಿಪೆಂಡ್ ಆಗಿ ಅವ್ರು ಮಾಡ್ತಾರೆ, ಇವ್ರು ನೋಡ್ತಾರೆ ಅಂತ ಹೇಳಿ ನಾವು ಮಾಡಬಾರ್ದು. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ, ನಮಗೆ ಈಗ ಏನು ಪ್ರಾಬ್ಲಮ್ ಆಯಿತು ಸೊ ಅದೇ ಥರನೇ ಆಗೋದು ಅಂತ ಹೇಳಿ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಏಕೆ ಅಂತಂದರೆ, ನಾವು ಯಾರನ್ನೋ ನಂಬ್ಕೊಂಡು ಅವ್ರ ಅಂಗಡಿ ಕೊಡಿಸ್ತಾರೆ, ಅವರು ರೂಮ್ ಮಾಡಿಸ್ಕೊಡ್ತಾರೆ, ಈ ರೀತಿ ನಾವು ಅಂದ್ಕೊಂಡ್ವಿ. ಸೊ ದೂರದಲ್ಲೇ ಇದ್ದು ನಮ್ಮ ಒಂದು ಸ್ಟಾಲ್ ಹಾಕಲಿಕ್ಕೆ ಏನು ಪ್ರಿಪ್ರೇಷನ್ ಬೇಕು ಅದನ್ನು ನಾವು ಮಾಡ್ಕೊಂಡ್ವಿ ಹೊರತು ನಾವಿಲ್ಲಿ ಬಂದು ಖುದ್ದಾಗಿ ನಿಂತು ನಮಗೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ಳೋ ಅಂಥ ಕೆಲಸ ನಾವು ಮಾಡೋದ್ರಲ್ಲಿ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದ್ವಿ. ಸೊ ಹಾಗಾಗಿ ಏನಾಯಿತು ಅಂತ ಅಂದರೆ, ರೂಮ್ ಇದೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡು ಇಲ್ಲಿ ಬಂದ್ವಿ. ಬಂದಾದಮೇಲೆ ಗೊತ್ತಾಯಿತು ರೂಮ್ ಏನೇ ಸರ್ಕಸ್ ಮಾಡಿದ್ರು ಒಂದು ರೂಮ್ ಕೂಡ ಸಿಗಲ್ಲ ಅಂತ ಹೇಳಿ. ಸೊ ಏನು ರೀಸನ್ನು, ರೂಮ್ ಎಲ್ಲ ಹೇಗೆ ಸೇಲ್ ಆಗುತ್ತೆ? ಯಾಕಂದರೆ ಹೊರಗಡೆಯಿಂದ ಯಾರೂ ಅಷ್ಟಾಗಿ ಜನ ಬಂದಿಲ್ಲ, ಸುಮಾರು ರೂಮ್ ಇದೆ. ರೂಮ್ ಇದ್ರೂ ಕೂಡ ಯಾಕೆ ರೂಮ್ ಸಿಗ್ತಿಲ್ಲ ಅನ್ನೋದ್ರ ಬಗ್ಗೆ ನಮಗೂ ಕೂಡ ಡೌಟ್ ಸ್ಟಾರ್ಟ್ ಆಯಿತು. ಆಮೇಲೆ ನನಗೆ ನೆಕ್ಸ್ಟ್ ಡೇಗೆ ಅದು ನನಗೆ ರಿಸಲ್ಟ್ ಸಿಕ್ಕಿದೇನು ಅಂತ ಅಂದರೆ, ಸಿಗಂದೂರಿಂದ ಕಳಸ ಹೊರಲಿಕ್ಕೆ ಅಂತ ಯಾರೆಲ್ಲ ಬರ್ತಾರೆ, ಆಮೇಲೆ ಬೆಳಗ್ಗೆ ಪ್ರಿಪ್ರೇಷನ್ಗೆ ಅಂತ ಯಾರೆಲ್ಲ ಬರ್ತಾರೆ ಅವರೆಲ್ಲ ಇಲ್ಲಿ ಊರು ಮನೆಯವರು ಸ್ವಲ್ಪ ಜನ ಇದ್ದರೆ, ಇನ್ನು ಸಾಕಷ್ಟು ಜನ ಹೊರಗಡೆಯಿಂದ ಬಂದವರಾಗಿರ್ತಾರೆ. ಸೊ ಇಲ್ಲಿ ಲೈಟಿಂಗ್ ಪ್ರಿಪ್ರೇಷನ್ ಆಗಲಿ ಅಥವಾ ಡೆಕೋರೇಷನ್ ಆಗಲಿ ಏನು ಮಾಡಿರ್ತಾರೆ, ಸೊ ಅವರೆಲ್ಲ ಸ್ಟೇ ಆಗಲಿಕ್ಕೆ ಅಂತ ಹೇಳಿ ಅವರು ರೂಮ್ಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಏನಾಗುತ್ತೆ, ರೂಮ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ರೂಮು ಸಿಗಲ್ಲ, ಮೇ ಬಿ ಆಲ್ಮೋಸ್ಟ್ ಆಲ್ 90% ರೂಮ್ ಸಿಗಲ್ಲ. ಇನ್ನು 10% ಎಲ್ಲಾದರೂ ಸಿಕ್ಕಿದ್ರೆ ದಟ್ಸ್ ಅವರ್ ಲಕ್ ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಸಾಮಾನ್ಯವಾಗಿ ಇಲ್ಲಿ ರೂಮ್ ಸಿಗಲ್ಲ. ಸೊ ರೂಮ್ ಸಿಗುತ್ತೆ ಜಾತ್ರೆ ಟೈಮಲ್ಲಿ ಅಂತ ಯಾರಾದರೂ ಅಂದ್ಕೊಂಡು ಬರೋದಾದರೆ ಖಂಡಿತವಾಗ್ಲೂ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋದು ಬೇಡ. ಇದು ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿರೋದು. ಸೊ ಅದಾದಮೇಲೆ ನಾವು ರೂಮ್ ಹುಡುಕ್ತಾನೆ ಇದ್ವಿ. ಕೊನೆಗೆ ಊಟ ಮಾಡೋಣ ಅಂತ ಹೇಳಿ, ಲಾಸ್ಟ್ ಟ್ರಿಪ್ ಅಂತ ಹೇಳಿ ಊಟಕ್ಕೆ ಬಂದ್ವಿ. ತುಂಬಾ ಸ್ವಲ್ಪ ಜನ ಇದ್ದರು. ಪಾಪ ಇವ್ರಿಗೂ ಎಷ್ಟೊಂದು ಜನಕ್ಕೆ ರೂಮ್ ಇರಲಿಲ್ಲ, ಸ್ವಲ್ಪ ಜನಕ್ಕೆ ಇಲ್ಲೇ ನಾಳೆ ದೇವಿಯ ಅಲಂಕಾರಕ್ಕೆ ಪ್ರಿಪ್ರೇಷನ್ಸ್ಗೆ ಏನಿದೆ ಅವ್ರಿಗೆ ಮಾತ್ರ ರೂಮ್ ಅಲರ್ಟ್ ಆಗಿತ್ತು. ಸೊ ಅವ್ರಗಳಿಗೆ ರೂಮ್ ಇತ್ತು, ಇನ್ನು ಉಳಿದಂಥವರು ಹೊರಗಡೆ ಮಲ್ಕೋಬೇಕಿತ್ತು. ಆಮೇಲೆ ಚಾಪೆ ಕೊಡ್ತಾ ಇದ್ರು ಅಷ್ಟೇ, ಪ್ಲಾಸ್ಟಿಕ್ ಚಾಪೆ ಒಂದು, ಬೆಡ್ಶೀಟ್ ಏನು ಕೊಡೋದಿಲ್ಲ. ಒಂದು ಚಾಪೆಗೆ 110 ರೂಪಾಯಿ ತೊಗೊತಾ ಇದ್ರು. ಸೊ ರಿಟರ್ನ್ ಮಾಡಿದ ಮೇಲೆ ಅವರು ಎಷ್ಟಕ್ಕೆ ಪೇ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಇಲ್ಲ. ಫಸ್ಟ್ 110 ರೂಪಾಯಿ ಕೊಟ್ಟುಬಿಟ್ಟು ಚಾಪೆನ ತೊಗೊಬೇಕಾಗಿತ್ತು. ಬಾಕಿ ದಿನಗಳಲ್ಲಾದರೆ 10 ರೂಪಾಯಿ ಇರ್ತಿತ್ತು, ಬಟ್ ಈ ಟೈಮಲ್ಲಿ ಮಾತ್ರ ಜಾಸ್ತಿ ಇತ್ತು. ಆಮೇಲೆ ನೀವು ಚಾಪೆ ರಿಟರ್ನ್ ಮಾಡಿದ ಮೇಲೆ ಅದನ್ನು ಸ್ವಲ್ಪ ಅಮೌಂಟ್ ರಿಟರ್ನ್ ಮಾಡ್ತಾರೆ ಅವರು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಒಂದು ಸಣ್ಣದಾಗಿದೆ, ಅದನ್ನು ನೀವು
ನೆಕ್ಸ್ಟ್ ಟೈಮ್ ಬರೋದಾದರೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು. ನಂತರ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಡೆಕೋರೇಷನ್ ಎಲ್ಲ ಆಗ್ತಾ ಇದೆ. ನಾನು ಕೂಡ ಇಲ್ಲಿ ರೂಮ್ ಹತ್ರ ಬಂದೆ, ನಮ್ಮ ಚಿಕ್ಕಪ್ಪ ಇಲ್ಲೇ ಇದ್ದರು. ಸೊ ರೂಮ್ ಸಿಗುತ್ತಾ ಅಂತ ಹೇಳಿ ಮತ್ತೊಮ್ಮೆ ಪ್ರಯತ್ನ ಪಡ್ತಿದ್ದೆ, ಖಂಡಿತವಾಗ್ಲೂ ರೂಮ್ ಸಿಗಲಿಲ್ಲ. ಕೊನೆಗೆ 2 ಚಾಪೆನಾದರೂ ತೊಗೊಳ್ಳೋಣ ಅಂತ ಹೇಳಿ ಪ್ಲಾಸ್ಟಿಕ್ ಚಾಪೆ ತೊಗೊಂಡು ಬಂದ್ವಿ. ಸ್ಟಾಲ್ನಲ್ಲೇ ಇವತ್ತು ನಾವು ಸ್ಟೇ ಆಗಬೇಕಾದಂತಹ ಪರಿಸ್ಥಿತಿ ಬಂತು. ಇದು ನಾವು ಮಾಡ್ಕೊಂಡಿರುವಂತಹ ಎಡವಟ್ಟು. ಸೊ ಯಾರ ಮೇಲೂ ನಾವು ಟಾರ್ಗೆಟ್ ಮಾಡೋ ಹಾಗಿರಲಿಲ್ಲ. ಈಗ ನಾನು ಅದೆಲ್ಲ ನಿಮಗೆ ಕ್ಯಾಪ್ಚರ್ ಮಾಡಿ ಮಾತಾಡ್ತಾ ಹಾಗೆ ಸ್ಟಾಲ್ ಕಡೆ ಹೊರಟ್ವಿ. ನಮ್ಮ ಆಂಟಿ ಬಂದಿದ್ದರು. ಸೊ ಆಂಟಿ ಮತ್ತು ಇನ್ನೊಬ್ಬರು ಸಿಸ್ಟರ್ ಒಬ್ಬರು ಬಂದಿದ್ದರು. ಅವರಿಬ್ರು ಪಾಪ ಸ್ಟಾಲ್ನಲ್ಲಿ ಶೆಡ್ ಹಾಕಿದ್ವಿ ಅಲ್ವಾ, ಸೊ ಅಲ್ಲೇ ಮಲ್ಕೊಂಡಿದ್ರು. ನಾವು ಕೂಡ ಅಲ್ಲಿಗೆ ಹೋದ್ವಿ. ಇವತ್ತು ನಾವು ಕೂಡ ಅಲ್ಲೇ ಮಲ್ಕೋಬೇಕು. ನಮಗೆ ಒಂದು ಪ್ಲಸ್ ಪಾಯಿಂಟ್ ಏನು ಆಯಿತು ಅಂದರೆ, ನಮ್ಮ ಜೊತೆಗೆ ಇನ್ನೂ 3 ಜನ ಬರೋರಿದ್ರು. ಬಟ್ ಅದು ಏನೇನೋ ಆಗಿ ಲಾಸ್ಟ್ ಟೈಮಲ್ಲಿ ಅವರು ಬರಲಿಲ್ಲ. ಅವರು ಅಲ್ಲೇ ಉಳ್ಕೊಳ್ಳೋ ಹಾಗಾಯಿತು ಮನೆಯಲ್ಲಿ. ಇನ್ನು ನಾಳೆ ಬೆಳಗ್ಗೆ ಅವರನ್ನು ಕರೆಸ್ಕೊಳ್ಳೋದು ಅಂತ ಆಯಿತು. ಸೊ ಹಾಗಾಗಿ ನಾವು 3 ಜನ ಮಾತ್ರ ಬಂದಿದ್ದು. ಇನ್ನು ನನ್ನ ಹಸ್ಬೆಂಡ್ ಸೇರಿ 4 ಜನ ಇದ್ವಿ. ಸೊ 4 ಜನನೂ ಸ್ಟಾಲ್ನಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಚಾಪೆ ಹಾಕ್ಕೊಂಡು ಮಲ್ಕೋಬೇಕಾಯ್ತು. ಕೊನೆಗೆ ನಮ್ಮ ಚಿಕ್ಕಪ್ಪ ಹತ್ರ ಹೇಳಿ ಬೆಡ್ಶೀಟ್ ಕೂಡ ತೊಗೊಂಡ್ಬಂದಿದ್ವಿ. ಸೊ ನೋಡಿ ನಮ್ಮ ಸ್ಟಾಲ್ ಈ ಥರ ಇದೆ, ಈ ಥರ ರೆಡಿ ಆಗಿದೆ. ಈ ಶೆಡ್ ಒಳಗೆ ಇವತ್ತು ಮಲ್ಕೊಬೇಕು. ನಿಜವಾಗ್ಲೂ ಏನೆಲ್ಲ ಎಕ್ಸ್ಪೀರಿಯನ್ಸ್ನ ಮಾಡ್ತಾ ಇದ್ದೀವಿ, ಏನೆಲ್ಲ ಅನುಭವಗಳನ್ನು ಪಡ್ಕೊಂಡ್ವಿ ಈ ಒಂದು ಎಕ್ಸ್ಪೀರಿಯನ್ಸಿಂದ ಅನ್ನೋದು ದೇವರಿಗೆ ಗೊತ್ತಾಗಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಏನು ಮಾಡೋಕ್ಕಾಗಲ್ಲ. ಮಲೆನಾಡಿನ ಸಿಗಂದೂರು ತಾಯಿಯ ಮಣ್ಣಲ್ಲಿ ಒಂದಿನ ಮಲಗಬೇಕು ಅನ್ನೋದು ನಮ್ಮ ಹಣೆಯಲ್ಲಿ ಬರೆದಿತ್ತು. ಸೊ ಹಾಗಾಗಿ ಇಲ್ಲಿ ಮಲ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯಿತು. ಮಾರ್ನಿಂಗ್ ಆದಮೇಲೆ ಅಮ್ಮ ಮತ್ತು ಇನ್ನೊಬ್ಬರು ಆಂಟಿ ಎಲ್ಲ ಬರೋರಿದ್ರು. ಸೊ ಅವ್ರನ್ನ ಕರ್ಕೊಂಬರ್ಬೇಕಿತ್ತು. ಅವರಿಗೆ ಆ ಕಡೆ ಅಂದರೆ ಸಿಗಂದೂರಿಂದ ಆಚೆ ಹೊಳೆ ಇದೆ ಅಲ್ವಾ, ಸೊ ಅಲ್ಲಿ ತನಕ ಒಂದು ಕಾರಲ್ಲಿ ಕರ್ಕೊಂಡು ಬಂದು ಅಲ್ಲಿಂದ ಲಾಂಚ್ ದಾಟಿದ ಮೇಲೆ ಈ ಕಡೆಯಿಂದ ಇನ್ನೊಂದು ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಯಾಕಂದರೆ ಲಾಂಚಿಗೆ ವೆಹಿಕಲ್ಸ್ ಇವತ್ತಿಂದ ಹಾಕಲ್ಲ, 14th 15th ಲಾಂಚಿಗೆ ವೆಹಿಕಲ್ ಹಾಕಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಏನಾಯಿತು ಅಂದರೆ ಅಲ್ಲಿಂದ ಒಂದು ವೆಹಿಕಲ್ಸು, ಮನೆಯಿಂದ ಲಾಂಚ್ ತನಕ ಒಂದು ವೆಹಿಕಲ್ಸು, ಮತ್ತು ಲಾಂಚ್ ದಾಟಿದ ಮೇಲೆ ಇಲ್ಲಿಂದ ದೇವಸ್ಥಾನಕ್ಕೆ ಒಂದು ವೆಹಿಕಲ್ಸ್ ಮಾಡಬೇಕಾಯ್ತು. ಲಗೇಜ್ ಎಲ್ಲ ತುಂಬಾ ಇತ್ತು, ನಿನ್ನೆ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ವಿ. ಅದಕ್ಕೋಸ್ಕರ ಅಮ್ಮನ ಆಂಟಿನೆಲ್ಲ ಕರ್ಕೊಂಡು ಬರೋಣ ಅಂತ ಹೇಳಿ ನಾವು ಈ ಕಡೆ ಹೊಳೆ ಹತ್ರ ಬಂದ್ವಿ. ಸೊ ಈಗ ನೋಡ್ತಾ ಇರ್ಬೋದು ಲಾಂಚ್ ಬಂದಿದೆ. ಬಟ್ 3 ಲಾಂಚು ವರ್ಕಿಂಗಲ್ಲಿ ಇತ್ತು ಇವತ್ತು, ಆದರೆ ಈ ಲಾಂಚಿಗೆ ಅವ್ರು ಬಂದಿರಲಿಲ್ಲ. ನೆಕ್ಸ್ಟ್ ಒಂದು ಲಾಂಚ್ ಬರುತ್ತೆ, ಅದರಲ್ಲೂ ಇಲ್ಲ. 3rd ಲಾಂಚಲ್ಲಿ ಅವರಿದ್ದರು. ಸೊ ಅವ್ರು ಬರೋ ತನಕ ಇಲ್ಲೇ ಒಂದು 20-25 ನಿಮಿಷ ವೆಯ್ಟ್ ಮಾಡಬೇಕಾಯ್ತು. ಹಾಗಾಗಿ ಹಾಗೆ ವೆಯ್ಟ್ ಮಾಡ್ತಾ ಕ್ಯಾಪ್ಚರ್ ಮಾಡ್ತಾ ಇದೆ. ಇದೆಲ್ಲ VIP ಕಾರ್ಸು, ಸೊ ಅದಕ್ಕೋಸ್ಕರ ಹಾಕಿದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಕಾರು ಹಾಕೋದಿಲ್ಲ. ಈ ಲಾಂಚ್ ವ್ಯವಸ್ಥೆ ಹಾನೆಸ್ಟಾಗಿ ಹೇಳಬೇಕಂದ್ರೆ ಈ ಲಾಂಚ್ ವ್ಯವಸ್ಥೆ ಹೋಗಿ ಬ್ರಿಡ್ಜ್ ಏನಾಗ್ತಾ ಇದೆ, ನಿಜವಾಗ್ಲೂ ಇಲ್ಲಿನ ಭಾಗದ ಜನಕ್ಕೆ ತುಂಬ ಒಳ್ಳೆ ಒಂದು ಕೆಲಸ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಒಂದು ಕೆಟ್ಟ ಪರಿಸ್ಥಿತಿ. ನನಗೆ ಇಲ್ಲಿ ನೋಡಿದಾಗ ತುಂಬಾ ಸಿಟ್ಟು ಬಂತು, ಬೇಜಾರಾಯಿತು. ಯಾಕಂದರೆ ಲೋಕಲ್ ಅವ್ರಿಗೂ ವೆಹಿಕಲ್ಸ್ ಹಾಕಲ್ಲ ಅಂತ ಅಂದಾಗ ಏನೋ ಎಮರ್ಜೆನ್ಸಿ ಇರುತ್ತೆ. ಸೊ ಆ ಟೈಮಲ್ಲಿ ಲೋಕಲ್ ಅವರು 2 ದಿನದ ಕೆಲಸನ ಬಿಟ್ಟು ಅವರು ಇರಬೇಕು ಅಂತ ಅಂದರೆ ಅದು ತಮಾಷೆ ಮಾತಲ್ಲ. ಸೊ ಸಿಗಂದೂರಿಗೆ ಲಾಂಚ್ ಜನ ಆಗ್ತಾರೆ ಅಂತ ಹೇಳಿಬಿಟ್ಟು ಲೋಕಲ್ ವೆಹಿಕಲ್ಸು ಹಾಕ್ತಾ ಇರೋದು ಅದು ಸರಿಯಲ್ಲ ಅಂತ ನನಗೆ ಯಾಕೋ ಅನ್ನಿಸ್ತು. ಸೊ ಏನೇ ಆಗಲಿ ಇನ್ನೊಂದು 4-5 ತಿಂಗಳಲ್ಲಿ ಈ ಲಾಂಚ್ ಹೋಗಿ ಬ್ರಿಡ್ಜ್ ಆಗುತ್ತೆ, ಎನಿ ಟೈಮ್ ಜನ ಓಡಾಡ್ಬೋದು ಅನ್ನೋದೇ ಒಂದು ಸಮಾಧಾನದ ವಿಷಯ. ಆದಷ್ಟು ಬೇಗ ಈ ಬ್ರಿಡ್ಜ್ ಕಾರ್ಯ ಆಗಲಿ. ಇವಾಗ ನಾನು ಪಾಯಿಂಟ್ ಮಾಡಿದೆ ಅಲ್ವಾ, ಸೊ ಅದರಲ್ಲಿ ನಮ್ಮ ಅಮ್ಮ ಮತ್ತು ಆಂಟಿ ಎಲ್ಲ ಬರ್ತಾ ಇದ್ದಾರೆ. ಸೊ ಆ ಲಾಂಚ್ ಬರ್ತಾ ಇದೆ. ನಾನಿವಾಗ ಅವರನ್ನು ಇಳಿಸ್ಕೊಂಡು ಇಲ್ಲಿಂದ ಬೇಗ ಕರ್ಕೊಂಡು ಹೋಗಬೇಕು. ಹಾಗಾಗಿ ಇಲ್ಲಿ ನಾನು ಡ್ರಾಪ್ ಮಾಡ್ತೀನಿ, ಅಲ್ಲಿ ಕಟ್ ಮಾಡಿ ಹಾಗೆ ಇಲ್ಲಿ ಬಂದರೆ ನಮ್ಮ ಸ್ಟಾಲ್ ಈಗ ರೆಡಿ ಆಗಿದೆ. ಮಲೆನಾಡು ಸವಿರುಚಿ ಅಂತ ಹೇಳಿಬಿಟ್ಟು ಇಲ್ಲಿ ತೊಡದೇವು ಗಡಿಗೆ ಹೋಳಿಗೆ ಅಂತ ಹೇಳಿ ಗಡಿಗೆನ ಉಲ್ಟಾ ಮಾಡಿ ಅದರಲ್ಲಿ ಹೋಳಿಗೆ ಮಾಡ್ತಾರೆ. ಸೊ ಅದರಲ್ಲಿ ಹೂರ್ಣ ಇರೋದಿಲ್ಲ, ಅದೊಂಥರ ರಟ್ಟಿನ ಹೋಳಿಗೆ. ನೆಕ್ಸ್ಟ್ ಟೈಮು ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಸೊ ತೊಡೆದೇವು ನಾನು ಬೇರೆಯವ್ರ ಹತ್ರ ಆರ್ಡ್ರ್ ಕೊಟ್ಟು ಮಾಡಿದ್ದೆ, ಅದಿತ್ತು. ಆಮೇಲೆ ಕಾಯಿ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಬೇಳೆ ಹೋಳಿಗೆ ನಮ್ಮಲ್ಲಿ ರೆಡಿ ಆಗ್ತಾ ಇತ್ತು. ಬಿಸಿ ಬಿಸಿ ಆಗಿ ರೆಡಿ ಮಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು ತುಂಬಾ ಜನ ಇದ್ದೀವಿ ನಾವು. ಇವರೆಲ್ಲ ಕೆಲವೊಬ್ರು ಪ್ರೀತಿ ವಿಶ್ವಾಸಕ್ಕೆ ಬಂದರೆ, ಕೆಲವೊಬ್ರು ಕೆಲಸಕ್ಕೆ ಅಂತಲೇ ಕರೆಸ್ಕೊಂಡಿದ್ದೆ ಒಂದಿಬ್ಬರನ್ನ. ಸೊ
ಏನೇ ಆಗಲಿ ಹೋಳಿಗೆ ಇಲ್ಲಿ ಹೋಗುತ್ತೆ ಅಂತ ಹೇಳಿ ನಾನು ಮಾಡಿದ್ದೆ. ಸೊ ಬಟ್ ಅಷ್ಟರ ಮಟ್ಟಿಗೆ ಅದು ಹೋಗಲಿಲ್ಲ. ಸ್ವಲ್ಪ ಕಳ್ಕೊಂಡಿದ್ದೆ ಹೌದು. ಯಾಕಂದರೆ ಹಾನೆಸ್ಟಾಗಿ ಹೇಳಬೇಕು, ಏನೆಲ್ಲ ಹೋಗುತ್ತೆ ಏನೆಲ್ಲ ಹೋಗಲ್ಲ ಅನ್ನೋದು ನಮಗೆ ಐಡಿಯಾ ಇರಲಿಲ್ಲ. ಹೊಸದಾಗಿ ನಾವು ಕೂಡ ಮಾಡಿದ್ದಾಗಿತ್ತು. ಹೋಳಿಗೆ ಅಂದರೆ ಮೋಸ್ಟ್ ಪ್ರಾಬಬಲಿ ಎಲ್ಲರೂ ಇಷ್ಟಪಡ್ತಾರೆ. ಯಾಕಂತಂದರೆ ಬಿಸಿ ಬಿಸಿ ಹೋಳಿಗೆ ಮಾಡೋದ್ರ ಮೇಲೆ ತುಪ್ಪ ಹಾಕಿದರೆ ಇಷ್ಟಪಡ್ತಾರೆ ಅನ್ನೋದು ನನ್ನ ಐಡಿಯಾ ಇತ್ತು. ಬಟ್ ಹಳ್ಳಿ ಭಾಗದಲ್ಲಿ ಈ ಭಾಗದಲ್ಲಿ ಹೋಳಿಗೆ ಮಾಡಿದರೆ ಅಷ್ಟು ಹೋಗಲಿಲ್ಲ. ಸೊ ಹಾಗಾಗಿ ಹಾನೆಸ್ಟಾಗೆ ಹೇಳ್ತೀನಿ, ಸ್ವಲ್ಪ ನಾವು ಲಾಸ್ ಕೂಡ ಮಾಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಡೇಗೆ ಏನಾಯಿತು, ಫಸ್ಟ್ ಡೇ ಹೋಳಿಗೆ ಮಾಡಿದ್ವಿ. ಆದರೆ ನೆಕ್ಸ್ಟ್ ಡೇಗೆ ನಾವು ಇಂಥ ತಪ್ಪು ಮಾಡಲಿಲ್ಲ. ಇಮಿಡಿಯೇಟಾಗಿ ನೆಕ್ಸ್ಟ್ ಡೇ ನಾವು ರೆಸಿಪಿನ ಚೇಂಜ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟು ಈ ವಿಡಿಯೋದಲ್ಲ, ಇನ್ನೊಂದು ಇದೇ ಒಂದು ಪಾರ್ಟ್ 2ನ ಮಾಡ್ತೀನಿ. ಸೊ ಅದರಲ್ಲಿ ಏನು ರೆಸಿಪಿ ಮಾಡಿದ್ವಿ ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ. ಜೊತೆಗೆ ಆ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಕಡಿಮೆ ಒಂದು ಬಂಡವಾಳದಲ್ಲಿ ಹೆಚ್ಚಿನ ಪ್ರಾಫಿಟ್ ತಗೊಳ್ಳೋ ಅಂತಹ ಬಿಸ್ನೆಸ್ಸು. ಇದಕ್ಕೆ ಬೇಕಾದಂತಹ ಸಣ್ಣ ಪುಟ್ಟ ಮೆಷಿನ್ಗಳು ಐಟಮ್ ನಮ್ಮ ಹತ್ರ ಇತ್ತು, ಮೆಷಿನರೀಸ್ ಇತ್ತು. ಆಮೇಲೆ ಅದರ ರೆಸಿಪಿ ನಮಗೆ ಗೊತ್ತಿರಲಿಲ್ಲ, ಪಕ್ಕದ ಸ್ಟಾಲ್ ಅವರು ನಮಗೆ ಹೇಳಿಕೊಟ್ರು. ಸುಮಾರು 12 ಗಂಟೆ ಆಗಿತ್ತು. ಆವಾಗ ಈ ದೇವಿಯ ತೇರು ಬರ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು ಕಳಸ ಎಲ್ಲ ಹೊತ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ಅಂತ. ಅದ್ರ ಜೊತೆಗೆ ಮದ್ದಳೆ, ವೀರಗಾಸೆ, ಸುಮಾರು ವೇಷಗಳನ್ನು ಹಾಕ್ಕೊಂಡಿದ್ರು, ಯಕ್ಷಗಾನ ಈ ಥರ ಎಲ್ಲ ನೋಡೋದಕ್ಕಂತೂ ಅದ್ಭುತವಾಗಿತ್ತು. ನಾನು ಆ್ಯಕ್ಚುಲಿ ಈ ಥರ ಡೈರೆಕ್ಟಾಗಿ ಈ ಥರ ಕಳಸ ಹೊತ್ಕೊಂಡು ಹೀಗೆಲ್ಲ ಬರೋದು ನಾನು ನೋಡಿರಲಿಲ್ಲ. ಸಿಗಂದೂರು ಜಾತ್ರೆಯಲ್ಲಿ ಇಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಯಾಕಂದರೆ ಒಂದು ಮೈಸೂರಿನ ಒಂದು ಸುಂದರವಾದ ವಾತಾವರಣನ ಸಣ್ಣ ಒಂದು ಮಟ್ಟದಲ್ಲಿ ಇಲ್ಲಿ ಸೃಷ್ಟಿ ಮಾಡ್ದಂಗೆ ಆಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಈಗ ನನಗೆ ರಿಯಲೈಸ್ ಆಯಿತು ರಾತ್ರಿ ಯಾಕೆ ನಮಗೆ ರೂಮ್ ಸಿಗಲಿಲ್ಲ ಅನ್ನೋದು. ಇವರೆಲ್ಲ ಬಂದಿರ್ತಾರೆ ಅಲ್ವಾ, ಸೊ ಇವರೆಲ್ಲ ಸ್ಟೇ ಆಗಲಿಕ್ಕೆ ಅಂತ ಹೇಳಿ ರೂಮ್ನ ಇವ್ರಿಗೆ ಕೊಟ್ಟಿರ್ತಾರೆ. ಬೆಳಗ್ಗೆ ಮುಂಚೆ ಎಲ್ಲೆಲ್ಲಿಂದನೂ ಬರೋಕ್ಕಾಗಲ್ಲ ಅಂತ ಹೇಳಿ ಇವರಿಗೆ ರೂಮ್ ವ್ಯವಸ್ಥೆ ಮಾಡಿರೋದ್ರಿಂದ ನಮಗೆ ಹಿಂದಿನ ದಿನ 14ನೇ ತಾರೀಕು ರೂಮ್ ಸಿಗೋದಿಲ್ಲ. ಇನ್ನು 14ನೇ ತಾರೀಕು ಸಂಜೆ ಈ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ 15ನೇ ತಾರೀಕು ಪ್ರೋಗ್ರಾಮ್ ಇರುತ್ತಲ್ವ, ಅದಕ್ಕೆ ರೂಮ್ಗಳು ಸಿಗುತ್ತೆ, ಅದಕ್ಕೆ ಟ್ರೈ ಮಾಡ್ಬೋದು. ಆದರೆ 14ನೇ ತಾರೀಕು ಮಾತ್ರ ಇವ್ರುಗಳಿಗೋಸ್ಕರ ರೂಮ್ನ ಮೀಸಲಿಡಲಾಗುತ್ತೆ. ಸೊ ಇದು ರಿಯಲೈಸ್ ಆದಮೇಲೆ ಸ್ವಲ್ಪ ಸಮಾಧಾನ ಆಯಿತು.
ಚಿಕ್ಕಪ್ಪ. ಇನ್ನು ಉಳಿದಂಥ ಸಿಗಂದೂರಿನಲ್ಲಿ ನಮ್ಮ ಸ್ಟಾಲ್ ವ್ಯವಸ್ಥೆ ಹೇಗಿತ್ತು ಮತ್ತು ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು, ಏನು ಹೊಸ ರೆಸಿಪಿ ಕಲ್ತಿದ್ದು ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನನ್ನ ಒಂದು ಸ್ವಂತ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿಗೆ ಬ್ರೇಕ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ಪಾರ್ಟ್ 2ನಲ್ಲಿ. ಮಿಸ್ ಮಾಡದೆ ಎಲ್ಲರೂ ವಾಚ್ ಮಾಡಿ ಹೆಚ್ಚಿನ ಒಂದು ನಮ್ಮ ವಿಷಯಗಳನ್ನು ನೀವು ತಿಳ್ಕೊಬೋದು. ಹಾಗೆ ಸಪೋರ್ಟ್ ಮಾಡ್ತಾಯಿರಿ.